ರಥಸಪ್ತಮಿ ದಿವಸ ಸಂಕಲ್ಪಪೂರ್ವಕವಾಗಿ ಸೂರ್ಯ ದೇವತಾ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸರಳವಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ನೀವು ಸಂಕಲ್ಪಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿದರೆ ನಿಮ್ಮ ಕುಟುಂಬ ಅಭಿವೃದ್ಧಿ ಆಗ್ತದೆ. ಅದಕ್ಕಾಗಿ ಸರಳವಾಗಿ ಯಾವ ರೀತಿಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆ ದಿನ ಸ್ನಾನಕ್ಕೆ ಬಹಳನೇ ಮಹತ್ವ ಇರೋದ್ರಿಂದ ಸಂಕಲ್ಪಪೂರ್ವಕ ಸ್ನಾನ ಯಾವ ರೀತಿ ಮಾಡಬೇಕು ಅನ್ನೋದು ಈಗಾಗಲೇ ವಿಡಿಯೋ ಹಾಕೀನಿ. ಯಾರು ನೋಡದೇ ಇದ್ದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ. ಅವರು ಕೂಡ ಆ ಸ್ನಾನದ ಒಂದು ಸಂಕಲ್ಪ ಸ್ನಾನದ ಮಂತ್ರವನ್ನು ಹೇಳಿಕೊಂಡು ಮೊದಲು ಸ್ನಾನವನ್ನು ಮಾಡಿಕೊಂಡು ಶುಚಿರ್ಭೂತರಾಗಿ ಒಗೆದ ಬಟ್ಟೆಗಳನ್ನ ಧರಿಸಿ ಈ ದೇವರ ಮನೆಗೆ ಬರಬೇಕು. ಪೂಜೆಗೆ ಯಾವ ರೀತಿ ತಯಾರಿ ಇಟ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ ಬರ್ರಿ. ಮೊದಲನೇದಾಗಿ ಒಂದು ದೇವರ ಕಟ್ಟೆ ಅಥವಾ ಮಣೆಯ ಮೇಲೆ ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಿ ಇಟ್ಕೊಳ್ಬೇಕು. ಸೂರ್ಯ ರಥದಲ್ಲಿ ಇರುವಂತೆ ರಂಗವಲ್ಲಿನ ಹಾಕಿ ಇಟ್ಕೊಳ್ಬೇಕು. ನಂತರ ಒಂದು ತಟ್ಟೆಯಲ್ಲಿ ಶ್ರೀಕೃಷ್ಣ ದೇವರನ್ನ ಇಟ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಇಡ್ಲಿ ಒಲೆ ಇದ್ದರೆ ಈ ರೀತಿಯಾಗಿ ಸ್ವಚ್ಛವಾಗಿ ತೊಳೆದು ಅದಕ್ಕೆ ಸುಣ್ಣ ಕ್ಯಾಮಿ ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ಇಡ್ಲಿಯಲ್ಲೆಲ್ಲ ಹಾಕಿ ರೆಡಿಯಾಗಿ ಇಟ್ಕೊಳ್ಬೇಕು. ಇಲ್ಲಿ ಇಡ್ಲಿ ಒಲೆ ಇಲ್ಲ ಅನ್ನೋದಾದರೆ ಗ್ಯಾಸನ್ನು ಸ್ವಚ್ಛವಾಗಿ ತೊಳೆದು ಇಟ್ಕೊಳ್ಬೇಕು ರಂಗವಲ್ಲಿ ಹಾಕಿ. ನಂತರ ಹಾಲನ್ನು ಕಾಯಿಸಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಳ್ಬೇಕು. ದೇವರ ಪೂಜೆಗೆ ಕಲಶದಲ್ಲಿ ನೀರನ್ನು ಇಟ್ಕೊಳ್ಬೇಕು. ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು. 16+2 ಗೆಜ್ಜೆ ವಸ್ತ್ರ ಇಟ್ಕೊಳ್ಬೇಕು. ನಂತರ ಆರತಿಯನ್ನು ಇಟ್ಕೊಳ್ಬೇಕು. ಧೂಪ ದೀಪ ಇಟ್ಕೊಳ್ಬೇಕು. ಅರಿಶಿನ ಕುಂಕುಮ ಇಟ್ಕೊಳ್ಬೇಕು. ಗಂಟೆಯನ್ನು ಇಟ್ಕೊಳ್ಬೇಕು. ಮತ್ತು ಅರ್ಕಪತ್ರವನ್ನು ಇಟ್ಕೊಳ್ಬೇಕು. ಈ ರೀತಿಯಾಗಿ ದೇವರಿಗೆ ಕೆಂಪು ಹೂವನ್ನು ಇಟ್ಕೊಳ್ಬೇಕು. ಮಲ್ಲಿಗೆ ಹೂವನ್ನು ಇಟ್ಕೊಳ್ಬೇಕು ಮತ್ತು ಹಳದಿ ಹೂಗಳನ್ನ ಇಟ್ಕೊಳ್ಬೇಕು. ತುಳಸಿ ಪತ್ರೆಯನ್ನು ಇಟ್ಕೊಳ್ಬೇಕು. ಅರ್ಕಪತ್ರವನ್ನು ಇಟ್ಕೊಳ್ಬೇಕು. ಅಂದರೆ ಎಕ್ಕಿ ಮುಗುಳು ಅದನ್ನು ಇಟ್ಕೊಳ್ಬೇಕು. ಈ ರೀತಿಯಾಗಿ ಜೋಡಿಸ್ಕೊಂಡು ಪೂಜೆ ಕೂಡುವಕ್ಕಿಂತ ಮುಂಚೆ ಆಸನವನ್ನು ಹಾಕ್ಕೊಳ್ಬೇಕು. ಆಸನ ಹಿಂದೆ ಪೂಜೆ ಮಾಡಬಾರ್ದು. ಈ ರೀತಿಯಾಗಿ ಕೈಯಲ್ಲಿ ಕೆಂಪು ಅಕ್ಷತೆ, ಕೆಂಪು ಹೂ ಮತ್ತು ಅರ್ಕ ಒಂದು ಹೂವನ್ನು ಇಟ್ಕೊಳ್ಬೇಕು. ಎಕ್ಕಿ ಹೂ ಅಂತ ಹೇಳ್ತೀವಿ. ಅದನ್ನು ನಾವು ಸಂಕಲ್ಪಕ್ಕೆ ಇಟ್ಕೊಳ್ಬೇಕು. ಕೈಯಲ್ಲಿ ಕೆಂಪು ಅಕ್ಷತೆ, ಕೆಂಪು ಅರ್ಕ ಒಂದು ಹೂವನ್ನು ಇಟ್ಕೊಂಡು ಅಂದರೆ ಎಕ್ಕಿ ಹೂವನ್ನು ಇಟ್ಕೊಂಡು ಈಗ ಸಂಕಲ್ಪವನ್ನು ಮಾಡಬೇಕು. ನಾನು ಸಂಕಲ್ಪ ಮಂತ್ರ ಹೇಳ್ತೇನೆ, ನೀವು ಕೇಳಿ ನೀರು ಬಿಟ್ಟರೆ ಸಾಕು. ಆದಷ್ಟು ಪೂಜೆಯನ್ನು ಸೂರ್ಯೋದಯ ಸಮಯಕ್ಕೆ ಮಾಡಿರಿ. ಏವಂ ಗುಣವಿಶಿಷ್ಟಾಯಾಮ್ ಶುಭತಿತೌ. ನಿಮ್ಮ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ಹೇಳ್ರಿ, ಇಲ್ಲಾಂದ್ರೆ ನಿಮ್ಮ ಹೆಸರು ಹೇಳಿದ್ರೆ ಸಾಕು. ಮಮ ಕುಲ ಸಕಲ ದೋಷ ಪರಿಹಾರಾರ್ಥಂ ಶ್ರೀ ಸೂರ್ಯನಾರಾಯಣ ದೇವತಾ ಪ್ರೀತ್ಯರ್ಥಂ ಮಾಘ ಶುಕ್ಲ ಸಪ್ತಮಿ ವಿಹಿತ ರಥಸಪ್ತಮಿ ವೃತಾಂಗತ್ವೇನ ಶ್ರೀ ಸೂರ್ಯನಾರಾಯಣ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಜ್ಞಾನೇನ ಸೂರ್ಯದೇವತಾ ಪೂಜನಂಚ ಕರಿಷ್ಯೆ ಅರ್ಘ್ಯ ಪ್ರಧಾನಂಚ ಕರಿಷ್ಯೆ ಅಂಥೇಳಿ ನೀರನ್ನು ಬಿಡಬೇಕು. ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಅವನಷ್ಟು ಬಿಡಬೇಕು. ಬಿಟ್ಟು ಈಗ ಸಂಕಲ್ಪ ಆಯಿತು. ಈ ರೀತಿಯಾಗಿ ರಥದಲ್ಲಿ ಒಂದು ತಟ್ಟೆಯಲ್ಲಿ ಶ್ರೀಕೃಷ್ಣ ದೇವರನ್ನು ಇಟ್ಕೋಬೇಕು. ನಾರಾಯಣ ಸ್ವರೂಪ ಭಗವಂತ ಅವನು. ಅದಕ್ಕಾಗಿ ಕೃಷ್ಣದೇವರನ್ನು ಅಲ್ಲಿಟ್ಟು ಈಗ ಪೂಜೆಯನ್ನು ಷೋಡಶೋಪಚಾರ ಪೂಜೆಯನ್ನು ಶುರು ಮಾಡೋಣ. ಶ್ರೀ ಸೂರ್ಯನಾರಾಯಣ ದೇವತಾಭ್ಯನಮಃ ಆವಾಹನಾರ್ಥೇಕ್ಷಾಂ ಸಮರ್ಪಯಾಮಿ. ಆಸನಾರ್ಥೇಕ್ಷಾಂ ಸಮರ್ಪಯಾಮಿ. ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂಥೇಳಿ ಈ ಕಲಶವನ್ನು ಪೂಜೆಯನ್ನು ಮಾಡಿಕೊಂಡು ಕಲಶದಲ್ಲಿರುವ ನೀರನ್ನು ಪಾದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತಿಯೋರ್ಘ್ಯಂ ಸಮರ್ಪಯಾಮಿ, ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ 3 ಸಲ ಹಾಕಬೇಕು. ನಂತರ ಈಗ ನೀವು ಪಂಚಾಮೃತ ಮಾಡಿಟ್ಕೊಂಡಿದ್ರೆ ಪಂಚಾಮೃತ ಅಭಿಷೇಕ ಮಾಡಬೇಕು. ಇಲ್ಲಾದರೆ ಶುದ್ಧೋದಕ ಸ್ನಾನವನ್ನು ಹಾಕಿ ಈಗ ನಾವು ಆ ದೇವರನ್ನು ಆ ತೀರ್ಥವನ್ನು ತೆಗೆದು ಒಂದು ಕಡೆ ಇಟ್ಕೊಳ್ಬೇಕು. ಮನೆಗೆಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಬೇಕು ಪೂಜೆ ಆದಮೇಲೆ. ಅದಕ್ಕಾಗಿ ಆ ತೀರ್ಥವನ್ನು ಇಟ್ಕೊಳ್ಬೇಕು. ನಂತರ ಆ ದೇವರನ್ನು ಒರೆಸಿ ಮತ್ತು ಅದೇ ತಟ್ಟೆಯಲ್ಲಿ ಇಡಬೇಕು. ನಂತರ ಗೆಜ್ಜೆ ವಸ್ತ್ರವನ್ನು 16+2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಗೆಜ್ಜೆ ವಸ್ತ್ರ ಏರಿಸಿ ಗಂಧ ಅಕ್ಷತೆ ಹೂವನ್ನು ಏರಿಸಬೇಕು. ತುಳಸಿಯನ್ನು ಏರಿಸಬೇಕು. ನಾನಾ ಥರದ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಂಥೇಳಿ ಕೆಂಪು ಹೂವನ್ನು ಏರಿಸಬೇಕು. ಸೂರ್ಯ ಅಷ್ಟೋತ್ತರ ಹೇಳ್ತಾ ನೀವು ಅಕ್ಷತೆಯನ್ನು ಹಾಕಬೇಕು. ನಾನು ಹೂ ಕೆಂಪು ಇದ್ದರೆ ಕೆಂಪು ಹೂವನ್ನು ಏರಿಸಬೇಕು. ಆಮೇಲೆ ಮಾಲೆಯನ್ನು ಏರಿಸಬೇಕು. ಅರ್ಕಪತ್ರವನ್ನು ಏರಿಸಬೇಕು. ನಾನು ವಿಡಿಯೋ ಕೆಳಗೆ ಸೂರ್ಯನ ಅಷ್ಟೋತ್ತರವನ್ನು ಹಾಕಿರ್ತೀನಿ, ಅದು ನೋಡ್ತಾ ಏರಿಸ್ರಿ. ಇದು ಅರ್ಕಪತ್ರ, ಇದನ್ನು ಏರಿಸಬೇಕು. ನಾನಾ ಥರದ ಪತ್ರ ಪುಷ್ಪಾಣಿಂ ಸಮರ್ಪಯಾಮಿ ಅಂಥೇಳಿ ಸೂರ್ಯ ಅಷ್ಟೋತ್ತರ ಹೇಳ್ತಾ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ದೇವರಿಗೆ ಏರಿಸಬೇಕು. ಈ ರೀತಿಯಾಗಿ ದೇವರಿಗೆ ಪುಷ್ಪ ಪೂಜೆ ಆದಮೇಲೆ ಧೂಪ ದೀಪ
ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ. ನಂತರ ನೀವು ಹಾಲನ್ನು ಕಾಯಿಸಿಟ್ಕೊಂಡಿರ್ತಿರಲ್ಲ ಇಡ್ಲಿ ಒಲೆ ಮೇಲೆ ಗ್ಯಾಸ್ ಮೇಲೆ ನಿಮ್ಗೆ ಏನು ಅನುಕೂಲ ಇರ್ತದೋ ಹಾಗೆ ಆ ಹಾಲು ಸಕ್ಕರೆಯನ್ನು ಒಂದು ಬಟ್ಲಲ್ಲಿ ಹಾಕಿ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಬೇಕು. ನಂತರ ಅದರಿಂದನೇ ಒಂದು ಪಾಯಸವನ್ನು ಮಾಡಿ ನೈವೇದ್ಯ ಮಾಡಬೇಕು, ಉಂಡೆ ನೈವೇದ್ಯ ಮಾಡಬೇಕು. ಅನ್ನ ಪಾಯಸ ನೈವೇದ್ಯ ನಿಮ್ಗೆ ಏನು ಆಗುತ್ತೋ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ನೈವೇದ್ಯವನ್ನು ಮಾಡಿ ನಂತರ ತಾಂಬೂಲ ದಕ್ಷಿಣೆ ಇಟ್ಟು ನೈವೇದ್ಯವನ್ನು ಮಾಡಬೇಕು. ಅದಾದಮೇಲೆ ದೇವರಿಗೆ ಆರತಿಯನ್ನು ಮಾಡಬೇಕು. ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಇರೋದರಿಂದ ಆರತಿಯನ್ನು ಮಾಡಿ ಅಕ್ಷತೆಯನ್ನು ಹಾಕಬೇಕು. ಆರುತಿ ಬೆಳಗೆರೆ ಮಹಾರಮಣಗವರ ನಾರಿಯರು ಪರಮಾದರದಿ ನಿಗಮ ಕಾಯ್ದ ತಾನಗ ಬೆನ್ನಲ್ಲಿ ಪುತ್ತು ಅಗಿದು ಬಿರಮೆದ್ದವರ ಹನಿಗೆ ಮಗುವಿನ ಗೋಸುಗ ನಗುತ ಕಂಬದಿ ಬಂದ ಜಗದೊಡೆಯನಿಗೆ ಬೇಗ ಸುಗುಣೆಯರು. ಆರುತಿ ಬೆಳಗಿರೆ ಮಹಾರಮಣಗವರ ನಾರಿಯರು ಪರಮಾದರದಿ. ಈ ರೀತಿಯಾಗಿ ಆರತಿಯನ್ನು ಮಾಡಿ ನಂತರ ಇಳಿಸ್ಬೇಕು. ಆರತಿ ಎಲ್ಲ ಆದಮೇಲೆ ಈಗ ನಾವು ಸೂರ್ಯನಿಗೆ ನಮಸ್ಕಾರವನ್ನು ಹಾಕಬೇಕು. ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಅರ್ಘ್ಯ ಪ್ರದಾನಕ್ಕೆ ತಾಮ್ರದ ಪಾತ್ರೆ ಇರಬೇಕು ಮತ್ತು ತಾಮ್ರದ ಒಂದು ತಂಬಿಗೆ ಇಟ್ಕೊಳ್ಬೇಕು. ತಾಮ್ರದ ತಂಬಿಗೆಯಿಂದ, ಯಾಕಂದರೆ ಸೂರ್ಯನ ಲೋಹ ಅಂತ ಹೇಳ್ತೇವೆ, ತಾಮ್ರ ಬಹಳನೇ ಶ್ರೇಷ್ಠ ಅಂಥೇಳಿ ಅದಕ್ಕಾಗಿ ತಾಮ್ರದ ಒಂದು ಬಿಂದಿಗೆ ಆಗಿರ್ಬೋದು, ತಂಬಿಗೆ ಆಗಿರ್ಬೋದು, ನೀರನ್ನು ಇಟ್ಕೊಳ್ಬೇಕು. ಒಂದು ತಟ್ಟೆಯೆಲ್ಲ ನೀರನ್ನು ಇಟ್ಕೊಂಡು ಕೈಯಲ್ಲಿ ಕೆಂಪು ಅಕ್ಷತೆಯನ್ನು ಹಾಕ್ಕೊಳ್ಬೇಕು. ಕೆಂಪು ಹೂವನ್ನು ಹಾಕೋಬೇಕು. ಒಂದು ಅರ್ಕ ಹೂವನ್ನು ಇಟ್ಕೊಳ್ಬೇಕು. ಬಿಳಿ ಎಕ್ಕದ ಹೂವು ಅಂತ ಹೇಳ್ತೀವಿ. ಎಕ್ಕದ ಹೂವು ನಿಮಗೆ ಬಿಳಿದು ಸಿಕ್ಕರೂ ಯಾವುದೇ ಸಿಕ್ಕರೂ ನಡೀತದೆ. ಈ ರೀತಿಯಾಗಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಇಟ್ಕೊಂಡು ನಾನು ಹೇಳ್ತಾ ಹೋಗ್ತೀನಿ. ನೀವು ಆ ರೀತಿಯಾಗಿ ಒಂದೊಂದು ಸಲನೇ ಅರ್ಘ್ಯ ಕೊಟ್ಕೋತಾ ಹೋಗಬೇಕು. ಕೈಯಲ್ಲಿ 2 ತೀರ್ಥ ಸೌಟಿನಿಂದ ನೀರನ್ನು ಹಾಕ್ಕೊಳ್ಬೇಕು. ನೋಡಿ, ನಾನು ಹಾಕಿ ತೋರಿಸ್ಕೊಳ್ತಾ ಇದ್ದೀನಿ. ಈಗ ಕೈಯಲ್ಲಿ 2 ತೀರ್ಥ ಸೌಟಿನಿಂದ ನೀರನ್ನು ಹಾಕ್ಕೊಳ್ಬೇಕು. ಸೂರ್ಯನ ಮುಂದೆ ಹಿಡಿಬೇಕು. ಪೂರ್ವಕ್ಕೆ ಮುಖ ಮಾಡಿ ಒಂದು ಕೈಯನ್ನು ಕೆಳಗೆ ಇನ್ನೊಂದು ಕೈಯನ್ನು ಜೋಡಿಸ್ಕೊಂಡು ಮೊಣಕಾಲ ಮೇಲೆ ಕುಳಿತುಕೊಳ್ಬೇಕು. ಸೂರ್ಯನ ಮುಂದೆ ತೋರಿಸ್ತಾ ಮಿತ್ರಾಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ ಅಂತ ಹೇಳಿ, ಆದರೆ ಅಕ್ಷತೆ ಮತ್ತು ಹೂ ಬಿಡಬಾರ್ದು, ಬರೀ ನೀರನ್ನು ಬಿಡಬೇಕು. 1ನೇ ಅರ್ಘ್ಯ ಮಿತ್ರಾಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ. ಮೊಣಕಾಲ ಮೇಲೆ ಕೂತ್ಕೊಂಡು ದೇವರಿಗೆ ಕೈಯಲ್ಲಿ ಪೂರ್ಣ ನೀರನ್ನು ಹಿಡ್ಕೊಂಡು ಈ ಮಂತ್ರ ಹೇಳಬೇಕು. ಮಿತ್ರಾಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ ಅಂತ ಹೇಳಿ ನೀರನ್ನು ಬಿಡಬೇಕು. ಇದು 1ನೇದ್ದು. 2ನೇದ್ದು ರವೈ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ. ಸೂರ್ಯಾಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ. ಭಾನವೇ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ. ಖಗಾಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ. ಪೂಷ್ಣೇ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ. ಹಿರಣ್ಯಗರ್ಭಾಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ. ಮರೀಚೇ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ. ಆದಿತ್ಯಾಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ. ಓಂ ಸವಿತ್ರೇ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ. ಅರ್ಕಾಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ. ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ ದತ್ತಂ ನ ಮಮ. ಈ ರೀತಿಯಾಗಿ 12 ಅರ್ಘ್ಯವನ್ನು ಕೊಡಬೇಕು. ಅಂದರೆ ನಿಮ್ಮ ದಾರಿದ್ರ್ಯಗಳೆಲ್ಲವೂ ಹರಿದು ಹೋಗ್ತದಂತ. ಇದಾದಮೇಲೆ ಕೈ ಮುಗಿದು ಸೂರ್ಯ ದೇವರಿಗೆ 12 ನಾಮ ಸ್ತೋತ್ರವನ್ನು ಹೇಳಬೇಕು. ಈ ಸ್ತೋತ್ರನ ವಿಡಿಯೋ ಕೆಳಗೆ ಹಾಕಿರ್ತೀನಿ. 2 ಲೈನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆದಿತ್ಯ ಪ್ರಥಮಂ ನಾಮ ದ್ವಿತೀಯಂತು ದಿವಾಕರಃ ತೃತೀಯಂ ಭಾಸ್ಕರಃ ಪ್ರೋಕ್ತಂ ಚತುರ್ಥಂ ಪ್ರಭಾಕರಃ ಪಂಚಮಂಚ ಸಹಸ್ರಾಂಶು ಷಷ್ಠಂ ಚೈವ ತ್ರಿಲೋಚನಃ. ರೀತಿಯಾಗಿರುವಂಥ ಈ ಶ್ಲೋಕವನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ. ಮತ್ತು 12 ಏನು ನಾಮಗಳನ್ನ ಹೇಳ್ತಾ ನೀವೇನು ಅರ್ಘ್ಯವನ್ನು ಕೊಡಬೇಕೋ ಆ ನಾಮಗಳನ್ನ ವಿಡಿಯೋ ಕೆಳಗೆ ಹಾಕಿರ್ತೀನಿ. ಮತ್ತು ಪೂಜಾ ಸಮರ್ಪಣವನ್ನು ಮಾಡಿಕೊಂಡು ಪ್ರದಕ್ಷಿಣಸ್ಕಾರವನ್ನು ಹಾಕ್ಕೊಂಡು ನಂತರ ನೀವು ಊಟವನ್ನು ಮಾಡಬಹುದು. ಉಪವಾಸ ಇರುವುದಿಲ್ಲ. ಮತ್ತು ಎಣ್ಣೆ ಹಚ್ಕೊಂಡು ತಲೆ ಮೇಲೆ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ಸ್ತೋತ್ರವನ್ನು ಹೇಳ್ಕೊಟ್ಟೇನಿ. 7 ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕು. ನಾಳೆ ಯಾರಿಗಾದರೂ ದಾನವನ್ನು ಕೊಡಬೇಕು ಅಂದರೆ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬಿ ತಾಂಬೂಲ ದಕ್ಷಿಣೆ ಸಹಿತ ದಾನವನ್ನು ಕೊಟ್ಟರೆ ಭಾಳನೇ ಶ್ರೇಷ್ಠ ದಾನ ಅನ್ನಿಸ್ಕೊಳ್ತದೆ. ಮತ್ತು ಕುಂಬಳಕಾಯಿ ದಾನ ಕೂಡ ಶ್ರೇಷ್ಠ ದಾನ ಅನ್ನಿಸ್ಕೊಳ್ತದೆ. ನಾಳೆ ನಿಮಗೆ ಯಾವುದು ಅನುಕೂಲವೋ ಆ ದಾನವನ್ನು ಕೊಡ್ಬೋದು. ಇಲ್ಲಾಂದರೆ ಒಂದು ತಾಮ್ರದ ಒಂದು ತಟ್ಟೆ ಆಗಿರ್ಬೋದು, ಬಟ್ಲಲ್ಲಿ ಎಳ್ಳನ್ನು ತುಂಬಿ ದಾನವನ್ನು ಸಹ ಮಾಡ್ಬೋದು. ನಾಳೆ ಏನೇ ದಾನವನ್ನು ಮಾಡಿದರೂ
ಅದು ನಿಮಗೆ 7 ಜನ್ಮದಲ್ಲಿ ದಾರಿದ್ರ್ಯವನ್ನು ದೂರ ಮಾಡ್ತದೆ ಅಂತ ಹೇಳಿ. ಹಾಗಾಗಿ ನಾಳೆ ವಿಶೇಷವಾಗಿರುವಂಥ ದಿನವನ್ನು ನಾನು ಹೇಳಿಕೊಟ್ಟ ಹಾಗೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ ಎಲ್ಲ ಒಳ್ಳೆಯದಾಗ್ತದೆ. ಮತ್ತೆ ಮುಂದಿನ ಪೋಸ್ಟ್ ಸಿಗ್ತೀನಿ. ನಮಸ್ಕಾರ.